ಮೇಡಮ್ ಹಾ ಹಲೋ, ಈಗ ಕೇಳಿಸ್ತಾ ಇದೆನಾ? ಕೇಳಿಸ್ತಿದೆ ಮೇಡಮ್. ಓಕೆ. ಈ ದಿನದ ತರಗತಿಯಲ್ಲಿ ನಾವು ಗುಪ್ತರ ಸಮಕಾಲೀನ ಮನೆತನದವರಾದಂತ ವಾಕಾಟಕರ ಮನೆತನವನ್ನು ಕುರಿತು ಇವತ್ತು ಚರ್ಚಿಸೋಣ. ವಾಕಾಟಕರು ಏನು ಮಧ್ಯ ಭಾರತದಲ್ಲಿ ತಲೆ ಎತ್ತಿದಂತ ಮತ್ತೊಂದು ಪ್ರಸಿದ್ಧ ಮನೆತನ ಅಂತೇಳಿ ಹೇಳ್ಬೋದು. ಇವರು ಏನು ಶಾತವಾಹನರು ಇರ್ತಾರಲ್ಲ, ದಕ್ಷಿಣ ಭಾರತದಲ್ಲಿ ಶಾತವಾಹನರ ಒಂದು ಸಾಮಂತರಾಗಿರ್ತಾರೆ. ಯಾವಾಗ ಶಾತವಾಹನ ಮನೆತನ ಅಂದ್ರೆ ಅವನತಿಯನ್ನು ಹೊಂದುತ್ತೋ ಆ ನಂತರದಲ್ಲಿ ಇವರು ಪ್ರವರ್ಧಮಾನಕ್ಕೆ ಬರ್ತಾರೆ ಅಂತೇಳಿ ಹೇಳ್ಬೋದು. ಯಾರು? ವಾಕಾಟಕರು. ಮತ್ತೆ ಇವರ ಒಂದು ಕಾಲದಲ್ಲಿ ಏನಂದ್ರೆ ಉತ್ತರದಲ್ಲಿ ಗುಪ್ತರು ಏನ್ ಅಭಿವೃದ್ಧಿಯನ್ನು ಹೊಂದ್ತಾರೆ. ಹಾಗಾಗಿ ಗುಪ್ತರ ಸಮಕಾಲೀನವಾಗಿ ಆಳ್ವಿಕೆಯನ್ನು ಮಾಡಿದಂತ ಈ ಮಧ್ಯ ಭಾರತದ ಮತ್ತೊಂದು ಮನೆತನ ಯಾವ್ದಪ್ಪ ಅಂದ್ರೆ ವಾಕಾಟಕರು ಅಂತೇಳಿ ಹೇಳ್ಬೋದು. ಇವರು ವಾಕಾಟಕರು ಕ್ರಿಸ್ತಶಕ 255ರಿಂದ ಕ್ರಿಸ್ತಶಕ 500ರವರೆಗೆ ರಾಜ್ಯವನ್ನು ಆಳ್ತಾರೆ. ಮೂಲತಃ ಬ್ರಾಹ್ಮಣ ಜಾತಿಯವರಿಗೆ ಸೇರಿದಂತ ಇವರು ತಮ್ಮನ್ನ ದ್ವಿಜೋತ್ತಮರು ಅಂತೇಳಿ ಕರ್ಕೊಂಡಿದ್ದಾರೆ ಅಂತೇಳಿ. ಜೊತೆಗೆ ಇವರು ಹಾರತಿ ಪುತ್ರರು ಅಂತೇಳಿ ಕೂಡ ಕರೆದುಕೊಂಡಿದ್ದಾರೆ ಅಂತೇಳಿ. ಮತ್ತು ಮೂಲಾಧಾರಗಳು ಲಭ್ಯ ಇದ್ದು, ವಿಶೇಷವಾಗಿ ಪ್ರಭಾವತಿ ಗುಪ್ತ ಏನಿದ್ದಾಳಲ್ಲ, ಅವಳು ರಚಿಸಿದಂತ ಪೂನಾ ತಾಮ್ರಪಟ ಶಾಸನ, ಪ್ರವರಸೇನನ ಆವಾಸಿ ತಾಮ್ರಪಟ ಶಾಸನ, ಆಮೇಲೆ ವಿಂಧ್ಯ ಶಕ್ತಿಯ ವಾಸಂ ತಾಮ್ರಪಟ ಶಾಸನ ಹಾಗೂ ಕಾಳಿದಾಸನ ಬರವಣಿಗೆಗಳು ಇವರ ಒಂದು ಇತಿಹಾಸವನ್ನು ತಿಳಿಲಿಕ್ಕೆ ನಮಗೆ ಸಾಕಷ್ಟು ನೆರವನ್ನ ನೀಡುತ್ತವೆ ಅಂತೇಳಿ ಹೇಳ್ಬೋದು. ಜೊತೆಗೆ ವಾಕಾಟಕರ ಮೂಲದ ಬಗ್ಗೆ ವಿದ್ವಾಂಸರಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದ್ದಾವೆ. ಆಮೇಲೆ ವಾಕಾಟಕರು ಮತ್ತು ಗುಪ್ತರು ಸಂಬಂಧಿಕರಾಗಿದ್ರು, ಅವರಿಬ್ಬರ ನಡುವೆ ವೈವಾಹಿಕ ಸಂಬಂಧಗಳಿದ್ವು ಅಂತೇಳಿ ನಮಗೆ ಸಾಕಷ್ಟು ದಾಖಲೆಗಳಿಂದ ತಿಳಿದು ಬರುತ್ತೆ ಅಂತೇಳಿ. ಮತ್ತೆ ಈ ಪ್ರಭಾವತಿ ಗುಪ್ತ ಇದ್ದಾಳಲ್ಲ, ಇವಳನ್ನ ವಾಕಾಟಕರಿಗೆ ಇವರಿಗೆ ಕೊಟ್ಟು ಮದುವೆಯನ್ನ ಮಾಡಲಾಗಿತ್ತು ಅಂತೇಳಿ ಕೂಡ ಹೇಳ್ತಾರೆ. ಆಮೇಲೆ ಇವರು ಮೂಲದ ಬಗ್ಗೆ ಬಂದತ್ನಾಗ ಇವರು ಉತ್ತರ ಪ್ರದೇಶದ ಏನ್ ಬುಂದೇಲ್ಖಂಡ ಐತಲ್ಲ, ಆ ಬುಂದೇಲ್ಖಂಡದ ಭಾಗದವರು ಅಂತೇಳಿ KP ಜೈಸ್ವಾಲ್ ಅವ್ರು ಹೇಳ್ತಾರೆ. ಆಮೇಲೆ VS ಸ್ಮಿತ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಉತ್ತರ ಭಾರತೀಯರು ಅಂತ ಹೇಳ್ತಾರೆ. ಆಮೇಲೆ ಮಿರಾಣಿ ಅವರು ದಕ್ಷಿಣ ಭಾರತೀಯರು ಅಂತ ಹೇಳ್ತಾರೆ. ಹಾಗಾಗಿ ಬಟ್ ಇವರ ಶಾಸನಗಳು ಏನ್ ಹೇಳ್ತಾವಪ್ಪ ಅಂದ್ರ ವಿಂಧ್ಯದ ಉತ್ತರಕ್ಕೆ ದೊರೆತಿರುವುದರಿಂದ, ಅಂದ್ರೆ ವಿಂಧ್ಯ ಪರ್ವತ ಶ್ರೇಣಿಯ ಮೇಲ್ಭಾಗದಲ್ಲಿ ದೊರೆತಿರೋದ್ರಿಂದ ಅವರನ್ನ ಉತ್ತರ ಭಾರತೀಯರು ಅಂತೇಳಿ ಹೇಳಲಾಗುತ್ತೆ ಅಂತೇಳಿ. ಜೊತೆಗೆ 1ನೇ ಪ್ರವರಸೇನನ ನಾಣ್ಯಗಳು ಏನು ಕೌಶಂಬಿಯಲ್ಲಿ ದೊರೆತಿದ್ದಾವೆ. ಹಾಗಾಗಿ ಅವರು ಅಂದ್ರೆ ಮೂಲತಃ ವಾಕಾಟಕರು ಉತ್ತರ ಭಾರತದಿಂದ ಬಂದವರಾಗಿದ್ರು ಅಂತೇಳಿ ಹೇಳ್ತಾರೆ. ಆದ್ರೆ ಈ ಬ್ರಾಹ್ಮಣ ಜಾತಿಯವರಾದಂತ ವಾಕಾಟಕರು ವಿಂಧ್ಯ ಶಕ್ತಿಯ ಏನು ಒಂದು ನೆರವಿನಿಂದ ವಿಂಧ್ಯ ಶಕ್ತಿಯ ಪೂರ್ವಜರು ಅವರು ಶಾತವಾಹನರ ಸಾಮಂತರಾಗಿರ್ತಾರೆ. ಯಾವಾಗ ಶಾತವಾಹನರ ಮನೆತನ ನಾಶ ಹೊಂದುತ್ತೋ, ವಿಂಧ್ಯ ಶಕ್ತಿ ಏನ್ ಮಾಡ್ತಾನೆ, ಆ ಮನೆತನದ ವಿಂಧ್ಯ ಪರ್ವತದ ಸುತ್ತಮುತ್ತಲಿನ ಎಲ್ಲಾ ಪ್ರದೇಶಗಳನ್ನು ಗೆದ್ದುಕೊಂಡು ವಿಲೀನ ಮಾಡಿಕೊಂಡು ತನ್ನ ಮನೆತನವನ್ನ ಸ್ಥಾಪನೆ ಮಾಡ್ತಾನೆ ಅಂತೇಳಿ ಹೇಳ್ಬೋದು. ಆ ವಿಂಧ್ಯ ಪರ್ವತ ಶ್ರೇಣಿಯ ನೆನಪಿಗಾಗಿ ಮತ್ತು ವಿಂಧ್ಯದ ಸುತ್ತಮುತ್ತ ಎಲ್ಲಾ ಪ್ರದೇಶ ಇದ್ದಿದ್ರಿಂದ ಅವನಿಗೆ ವಿಂಧ್ಯ ಶಕ್ತಿ ಎಂಬ ಹೆಸರು ಕೂಡ ಬಂತು ಅಂತೇಳಿ. ಹಾಗಾಗಿ ಇವರ ಮೂಲತಃ ಉತ್ತರ ಭಾರತೀಯರಾಗಿದ್ರೆ, ಆದರೆ ಏನು ವಿಂಧ್ಯ ಪರ್ವತ ಸುತ್ತಮುತ್ತ ಪ್ರದೇಶದಲ್ಲಿ ಬಂದು ನೆಲೆಸಿ ಆ ಒಂದು ಮನೆತನವನ್ನ ಪ್ರದೇಶವನ್ನ ಇವರು ವಶಪಡಿಸಿಕೊಳ್ತಾರಲ್ಲ, ಹಾಗಾಗಿ ಇವರಿಗೆ ವಿಂಧ್ಯ ಶಕ್ತಿ ಮತ್ತು ವಿಂಧ್ಯ ಪರ್ವತ ಸುತ್ತಮುತ್ತಲಿನ ಪ್ರದೇಶ ಇದ್ದುದ್ರಿಂದ ಮೂಲತಃ ಉತ್ತರ ಭಾರತದಿಂದ ಬಂದ್ರು ಕೂಡ ಮಧ್ಯ ಭಾರತದ ವಿಂಧ್ಯ ಪರ್ವತ ಸುತ್ತಮುತ್ತ ನೆಲೆ ನಿಂತರು ಅಂತೇಳಿ ಹೇಳಲಾಗುತ್ತೆ ಅಂತೆ. ಹಾಗಾಗಿ ಇವರ ರಾಜಧಾನಿ ಕೂಡ ಬಿರಾರ್ ಆಗಿತ್ತು. ಬಿರಾರ್ ಪ್ರಸ್ತುತ ಮಹಾರಾಷ್ಟ್ರದ ಉತ್ತರ ಭಾಗದಲ್ಲಿ ಬರ್ತೈತಿ. ಹಾಗಾಗಿ ಇವರು ಮಧ್ಯ ಭಾರತವನ್ನ ಆಳಿದಂತ ಗುಪ್ತರ ಸಮಕಾಲೀನ ಮನೆತನದವರಾಗಿದ್ರು ಅಂತೇಳಿ ಹೇಳ್ಬೋದು. ಮತ್ತೆ ಈ ಮನೆತನದ ಸ್ಥಾಪಕ ಯಾರಪ್ಪ ಅಂದ್ರೆ ವಿಂಧ್ಯ ಶಕ್ತಿ. ಇವನು ಕ್ರಿಸ್ತಶಕ 255ರಿಂದ 275ರವರೆಗೆ ಆಡಳಿತವನ್ನ ಮಾಡ್ತಾನೆ ಅಂತೇಳಿ. ಯಾರು? ವಿಂಧ್ಯ ಶಕ್ತಿ. ಆ ವಿಂಧ್ಯ ಪರ್ವತದ ಇದರಿಂದಾಗಿನೇ ಗೆದ್ದಿದ್ದರಿಂದಾಗಿ ಅವನಿಗೆ ಆ ಹೆಸರು ಕೂಡ ಬಂದಿರ್ತೈತಿ ಅಂತೇಳಿ. ಮತ್ತೆ
ಇವನ ನಂತರ ಅಧಿಕಾರಕ್ಕೆ ಬಂದವನು 1ನೇ ಪ್ರವರಸೇನ ಅಂತ ಹೇಳ್ಬೋದು. ಈ 1ನೇ ಪ್ರವರಸೇನ ವಾಕಾಟಕರಲ್ಲಿ ಅತ್ಯಂತ ಪ್ರಸಿದ್ಧ ಅರಸನಾಗಿರ್ತಾನೆ ಅಂತೇಳಿ ಹೇಳ್ಬೋದು. ಇವನ ಕಾಲಾವಧಿ ಬಂದ್ಬಿಟ್ಟು ಕ್ರಿಸ್ತಶಕ 275ರಿಂದ 325ರವರೆಗೆ ಇವನು ಆಡಳಿತದಲ್ಲಿ ಇರ್ತಾನೆ ಅಂತೇಳಿ. ಯಾರು? 1ನೇ ಪ್ರವರಸೇನ ಅಂತ. ಮಹಾಪರಾಕ್ರಮಿಯಾಗಿರ್ತಾನೆ. ಮತ್ತೆ ಇವನಿಗೆ ಸಾಮ್ರಾಟ, ಧರ್ಮ ಮಹಾರಾಜ ಎಂಬ ಬಿರುದುಗಳು ಕೂಡ ಇರ್ತವೆ ಅಂತೇಳಿ ಹೇಳ್ಬೋದು. ಇವನು ಯಾರು 1ನೇ ಪ್ರವರಸೇನ ಇದ್ದಾನಲ್ಲ, ಮಾಳ್ವಾ, ಬಿರಾರು, ಉತ್ತರ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಹೈದರಾಬಾದ್, ಕಾತೆವಾಡ, ಬುಂದೇಲ್ಖಂಡ ಮತ್ತೆ ಕೊಂಕಣ ಪ್ರದೇಶಗಳನ್ನು ಗೆದ್ದುಕೊಂಡಿರ್ತಾನೆ ಅಂತೇಳಿ ಹೇಳ್ಬೋದು. ಮತ್ತೆ ಇವ ಏನ್ ಮಾಡ್ತಾನೆ, ತನ್ನ ಒಂದು ದಿಗ್ವಿಜಯಗಳ ನೆನಪಿಗಾಗಿ ಒಟ್ಟು 4 ಯಜ್ಞಗಳನ್ನ ಮಾಡ್ತಾನೆ. ಆ 4 ಯಜ್ಞಗಳು ಯಾವಪ್ಪ ಅಂದ್ರ, ಯಜ್ಞ ಅಂದ್ರೆ ಇಟ್ ಮೀನ್ಸ್ ಯಾಗಗಳು ಅಂತೇಳಿ. ಆ 4 ಯಾಗಗಳನ್ನ ಮಾಡ್ತಾನೆ. ಒಂದು ಅಶ್ವಮೇಧ ಯಾಗ, ಇನ್ನೊಂದು ವಾಜಪೇಯಿ ಯಾಗ, ಆಮೇಲೆ ಅಪ್ತೋರಿಯಮ್ಮು ಮತ್ತು ಶದಾಶಕ ಯಾಗ ಅಂತೇಳಿ ಒಟ್ಟು 4 ಯಾಗಗಳನ್ನ ಇವನು ಆಚರಣೆ ಮಾಡ್ಕೊಳ್ತಾನೆ ಅಂತೇಳಿ ಹೇಳ್ಬೋದು. ಮತ್ತೆ ಇವನಿಗೆ ಒಬ್ಬ ಗೌತಮಿ ಪುತ್ರ ಒಬ್ಬ ಮಗ ಇರ್ತಾನೆ. ಯಾರಿಗೆ? 1ನೇ ಪ್ರವರಸೇನನಿಗೆ. ಅವನಿಗೆ ಬಾರಾಶಿವ ಸಂತತಿಯ ಭಗವಾನನ ಮಗಳನ್ನು ತಂದುಕೊಂಡು ತನ್ನ ಮದುವೆಯನ್ನು ಮಾಡಿ ತನ್ನ ಪ್ರತಿಷ್ಠೆಯನ್ನು ಕೂಡ ಹೆಚ್ಚಿಸ್ಕೊಳ್ತಾನೆ ಅಂತೇಳಿ ಹೇಳ್ಬೋದು. ಜೊತೆಗೆ ಶಕರ ಒಂದು ಯಾದವಿ ಕಲಾಗಳಲ್ಲಿ ಇವನು ಏನ್ ಮಾಡ್ತಾನೆ, ತಲೆ ಹಾಕ್ತಾನೆ ಅಂತೇಳಿ ಹೇಳ್ಬೋದು. ಅಂದ್ರೆ ಅವರ ಒಂದು ಆಂತರಿಕ ವಿಷಯದಲ್ಲಿ ಇವನು ತಲೆ ಹಾಕ್ತಾನೆ. ಹಾಗಾಗಿ ತಲೆ ಹಾಕಿ ಶಕರ ರಾಜನಾದಂತ 2ನೇ ರುದ್ರಸಿಂಹನಿಗೆ ಇವನು ಏನ್ ಮಾಡ್ತಾನೆ, ಸಹಾಯವನ್ನು ಮಾಡ್ತಾನೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಏನು 1ನೇ ಪ್ರವರಸೇನ ಯಾವಾಗ ನಿಧನ ಆದ ಗೊತ್ತಿಲ್ಲ. ಅವನಿಗೆ ಒಬ್ಬ ಮಗ ಇದ್ನಲ್ಲ, ಗೌತಮಿ ಪುತ್ರ, ಅವನು ತಂದೆ ಇರುವಾಗಲೇ ಮರಣವನ್ನು ಹೊಂತಾನೆ. ಹಾಗಾಗಿ ನಂತರ 1ನೇ ಪ್ರವರಸೇನನ ಮೊಮ್ಮಗನಾದಂತ ರುದ್ರಸೇನ ಅಧಿಕಾರಕ್ಕೆ ಬರ್ತಾನೆ ಅಂತೇಳಿ ಹೇಳ್ಬೋದು. ಈ 1ನೇ ರುದ್ರಸೇನ ಗೌತಮಿ ಪುತ್ರನ ಮಗ ಆಗಿರ್ತಾನೆ. ಈತ ನಾಗದೊರೆ ಭಗವಾನ್ನ ಅಳಿಯನಾಗಿರ್ತಾನೆ. ಹಾಗಾಗಿ ಈತೇನ್ ಅಷ್ಟೊಂದೇನು ಪ್ರಬಲ ಅರಸ ಆಗಿರ್ಲಿಲ್ಲ ಅಂತೇಳಿ ಹೇಳ್ಬೋದು. ಮತ್ತೆ ಈತ ಒಂದೇ ಏನಪ್ಪಾ ಅಂದ್ರೆ, ಈತ ಸಮುದ್ರಗುಪ್ತನ ಸಮಕಾಲೀನನಾಗಿದ್ದ. ಯಾರು? 1ನೇ ರುದ್ರಸೇನ ಅಂತೇಳಿ ಹೇಳ್ಬೋದು. ಈತ ಸಮುದ್ರಗುಪ್ತನ ಸಮಕಾಲೀನ ಆಗಿರ್ತಾನೆ. ಮತ್ತು ಸಮುದ್ರಗುಪ್ತನ ವಿರುದ್ಧ ನಾಗದೊರೆಗಳು ಏನು 9 ಮಂದಿ ಸೇರಿ ಕೂಟವನ್ನು ರಚಿಸಿಕೊಂಡಿರ್ತಾರಲ್ಲ, ಆ ಕೂಟದಲ್ಲಿ ಇವನು ಕೂಡ ಒಬ್ಬ ಇದ್ದ ಅಂತೇಳಿ ಹೇಳ್ಬೋದು. ಮತ್ತೆ ಬಹಳಷ್ಟು ಮಂದಿ ವಿದ್ವಾಂಸರು ಈ ಸಂಗತಿಯನ್ನು ಒಪ್ಪಿಲ್ಲ. ಆದ್ರೂ ಕೂಡ ಅವನು ನಾಗದೊರೆಗಳ ಕೂಟದಲ್ಲಿ ಸಮುದ್ರಗುಪ್ತನ ವಿರುದ್ಧ ಹೋರಾಟ ಮಾಡಿದ ಅಂತೇಳಿ ಹೇಳ್ತಾರೆ. ನಂತರ ಅಧಿಕಾರಕ್ಕೆ ಬರುವವನು ಯಾರಪ್ಪ ಅಂದ್ರ 1ನೇ ಪೃಥ್ವಿಸೇನ ಅಂತೇಳಿ ಹೇಳ್ಬೋದು. ಇವನು ಕೂಡ ಅಂದ್ರೆ ಶಾಂತಪ್ರಿಯ ಅರಸನಾಗಿರ್ತಾನೆ. ನಂತರ 2ನೇ ರುದ್ರಸೇನ ಅಧಿಕಾರಕ್ಕೆ ಬರ್ತಾನೆ. ಈ 2ನೇ ರುದ್ರಸೇನನ ಅವಧಿಯಲ್ಲಿ ಶಕಕ್ಷತ್ರಪರನ್ನ ನಿರ್ಮೂಲನೆ ಮಾಡುವ ಸಲುವಾಗಿ ಇವನ್ ಏನ್ ಮಾಡ್ತಾನೆ, 2ನೇ ಚಂದ್ರಗುಪ್ತನನ್ನ ಬೆಂಬಲಿಸ್ತಾನೆ ಅಂತೇಳಿ ಹೇಳ್ಬೋದು. ಯಾರು? 1ನೇ ಪೃಥ್ವಿಸೇನ ಅಂತೇಳಿ ಅಲ್ಲ, ಅವನ ಮಗನ ಅಂತ 2ನೇ ರುದ್ರಸೇನ ಅಂತೇಳಿ. ನೆಕ್ಸ್ಟ್ ಇವನ್ ಏನ್ ಮಾಡ್ತಾನೆ, 2ನೇ ಚಂದ್ರಗುಪ್ತನು ಜೊತೆಗೆ ವೈವಾಹಿಕ ಸಂಬಂಧವನ್ನು ಮಾಡಿಕೊಂಡು ಅವನ ಮಗಳಾದಂತ ಪ್ರಭಾವತಿ ಗುಪ್ತಳನ್ನ ಏನ್ ಮಾಡ್ತಾನೆ, ರುದ್ರಸೇನ ಮದುವೆಯನ್ನು ಮಾಡಿಕೊಳ್ತಾನೆ. ಹಾಗಾಗಿ ಗುಪ್ತರ ಬೆಂಬಲದಿಂದ ಶಕರನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ಸಹಾಯವನ್ನು ಕೂಡ ಪಡೆದುಕೊಳ್ತಾನೆ ಅಂತೇಳಿ ಹೇಳ್ಬೋದು. ಆದರೆ 2ನೇ ರುದ್ರಸೇನ ಬೇಗನೆ ಮರಣವನ್ನು ಹೊಂದಿದ್ದರಿಂದ, ಅಕಾಲ ಮರಣಕ್ಕೆ ಈಡಾಗಿದ್ದರಿಂದ ಆರಂಭದಲ್ಲಿ ಅವನ ಪತ್ನಿ ಪ್ರಭಾವತಿ ಗುಪ್ತ ಆಡಳಿತವನ್ನು ಮಾಡ್ತಾಳೆ ಅಂತೇಳಿ ಹೇಳ್ಬೋದು. ಯಾವಾಗಪ್ಪ ಅಂದ್ರ ಕ್ರಿಸ್ತಶಕ 385ರಿಂದ 410ರಲ್ಲಿ ಅಂತೇಳಿ. ಹಾಗಾಗಿ ಈ 2ನೇ ರುದ್ರಸೇನನ ಅಕಾಲ ಮರಣದಿಂದಾಗಿ ಅವನ ಮಕ್ಕಳಾದಂತ ದಿವಾಕರ ಸೇನ ಮತ್ತು ದಾಮೋದರ ಸೇನರು ಅಪ್ರಾಪ್ತರಾಗಿದ್ದರಿಂದ ಅವನ ಹೆಂಡತಿ ಯಾರು 2ನೇ ಪ್ರಕಾರ ಮಾಡ್ತಾಳೆ ಅಂತೇಳಿ ಹೇಳ್ಬೋದು. ಮತ್ತೆ ಇವನು ಇನ್ನೊಂದೇನಪ್ಪಾ ಅಂತಂದ್ರೆ, 2ನೇ ಚಂದ್ರಗುಪ್ತ ಇದ್ದಾನಲ್ಲ, ತನ್ನ ಮೊಮ್ಮಕ್ಕಳಿಗೆ ವಿದ್ಯೆಯನ್ನು ನೀಡ್ಲಿಕ್ಕಾಗಿ ಮಹಾಕವಿ ಕಾಳಿದಾಸನನ್ನು ಕೂಡ ಅವರ ಆಸ್ಥಾನಕ್ಕೆ ಕಳಿಸಿಕೊಟ್ಟಿರ್ತಾನೆ ಅಂತೇಳಿ ಹೇಳ್ಬೋದು. ಜೊತೆಗೆ ಇಲ್ಲಿ 2ನೇ ಚಂದ್ರಗುಪ್ತನು ವಾಕಾಟಕರ ಸೈನ್ಯ ಮತ್ತು ತನ್ನ ಮಗಳ ಒಂದು ಬೆಂಬಲದಿಂದಾಗಿ ಪಶ್ಚಿಮ ಭಾರತದಲ್ಲಿ ಇದ್ದಂತ ಶಕರನ್ನು ಏನ್ ಮಾಡಿದ್ರು, ನಿರ್ಮೂಲನೆ ಮಾಡಿದ್ರು ಅಂತೇಳಿ ಹೇಳ್ಬೋದು.
ಹಾಗಾಗಿ ವಾಕಾಟಕರ ಸಾಮಂತನಾಗಿದ್ದಂತ ಬಾಸಿಂ ಶಾಖೆ ಎರಡನೇ ವಿಂಧ್ಯ ಶಕ್ತಿ ಏನ್ ಮಾಡ್ತಾನೆ, ಈ ಪ್ರಭಾವತಿ ಗುಪ್ತಳಿಗೂ ಕೂಡ ಸಹಾಯ ಮಾಡ್ತಾನೆ ಅಂತೇಳಿ ಹೇಳ್ಬೋದು. ಇವರೆಲ್ಲರ ಸಹಾಯದಿಂದ ವಾಕಾಟಕರು ಮತ್ತು ಚಂದ್ರಗುಪ್ತ ಏನ್ ಮಾಡ್ತಾರೆ, ಶಕರನ್ನ ನಿರ್ಮೂಲನೆ ಮಾಡಿದ್ರು ಅಂತೇಳಿ ಹೇಳ್ಬೋದು. ನಂತರ ದಿವಾಕರ ಸೇನ ಮರಣವಂತನ ಹಿರಿಯ ಮಗ ದಾಮೋದರ ಸೇನನಿಗೆ ಪಟ್ಟವನ್ನು ಕಟ್ಟಿ ಅವನಿಗೆ ಹಿಮ್ಮಡಿ ಪ್ರವರ ಸೇನಾ ಎಂಬ ಹೆಸರನ್ನ ಮತ್ತೊಂದು ಸರಿ ನೀಡ್ತಾರೆ ಅಂತೇಳಿ ಹೇಳ್ಬೋದು. ಈ ಪ್ರಭಾವತಿ ಗುಪ್ತಳ ಅಧಿಕಾರದ ನಂತರ ಅಧಿಕಾರಕ್ಕೆ ಬಂದವನು ಅವನ ಎರಡನೇ ಮಗ ದಾಮೋದರ ಸೇನ. ಅವನ ಮತ್ತೊಂದು ಹೆಸರೇನಪ್ಪ ಅಂದ್ರ ಇಮ್ಮಡಿ ಪ್ರವರ ಸೇನಾ ಅಂತೇಳಿ. ಇದು ಕ್ರಿಸ್ತ ಶಕ 410ರಿಂದ 440ರವರೆಗೆ ಅವನು ಅಧಿಕಾರದಲ್ಲಿ ಇರ್ತಾನೆ ಅಂತೇಳಿ ಹೇಳ್ಬೋದು. ಯಾರು? ಇಮ್ಮಡಿ ಪ್ರವರ ಸೇನಾ ಅಂತೇಳಿ. ಇವನು ಪ್ರವರಪುರ ಎಂಬ ಒಂದು ನಗರವನ್ನು ಸ್ಥಾಪನೆ ಮಾಡ್ತಾನೆ. ಏನಂದ್ರ ಅವನ ರಾಜಧಾನಿ ಮೊದಲ ರಾಜಧಾನಿ, ಇನ್ನೊಂದು ರಾಜಧಾನಿ ಇರುತ್ತೆ ನಾಗಾರ್ಧನ ಅಂತೇಳಿ ಅಥವಾ ನಾಗಪುರ ಅಂತೇಳಿ ಕರೀತಾರೆ. ಇದನ್ನ ಪ್ರವರಪುರಕ್ಕೆ ಅವನು ವರ್ಗಾಯಿಸ್ತಾನೆ ಅಂತೇಳಿ ಹೇಳ್ಬೋದು. ಮೊದ್ಲು ಬಿರಾರ್ ಇತ್ತು, ನಂತರ ನಾಗಪುರ ಆಯ್ತು, ನಂತರ ಈ ಇಮ್ಮಡಿ ಪ್ರವರ ಸೇನನ ಕಾಲದಲ್ಲಿ ಅದು ಪ್ರವರಪುರಕ್ಕೆ ವರ್ಗಾವಣೆ ಆಯಿತು ಅಂತೇಳಿ ಹೇಳ್ಬೋದು. ಮತ್ತೆ ಇವನು ಒಂದನೇ ಇಮ್ಮಡಿ ಪ್ರವರ ಸೇನ ಇದ್ದಾನಲ್ಲ, ಯಾರು? ಪ್ರಭಾವತಿ ಗುಪ್ತಳ ಎರಡನೇ ಮಗ ಇಮ್ಮಡಿ ಪ್ರವರ ಸೇನ. ಇವನು ಪ್ರಾಕೃತ ಭಾಷೆಯಲ್ಲಿ ಸೇತುಬಂಧ ಎಂಬ ಗ್ರಂಥವನ್ನು ಕೂಡ ಬರಿತಾನೆ ಅಂತೇಳಿ ಹೇಳ್ಬೋದು. ಸೇತುಬಂಧ ಎಂಬ ಗ್ರಂಥವನ್ನು ಕೂಡ ಬರಿತಾನೆ ಅಂತೇಳಿ. ಮತ್ತೆ ಈ ಗ್ರಂಥವನ್ನ ಕಾಳಿದಾಸ ಮಹಾಕವಿಯು ಪರಿಷ್ಕರಣೆ ಮಾಡಿದ ಅಂತೇಳಿ ಹೇಳಲಾಗಿದೆ ಅಂತೇಳಿ. ಜೊತೆಗೆ ಈತ ಕದಂಬ ರಾಜನ ಮಗಳಾದಂತ ಅಜಿತ ಭಟ್ಟಾರಿಕೆಯನ್ನು ತನ್ನ ಮಗ ನರೇಂದ್ರ ಸೇನನಿಗೆ ತಂದುಕೊಂಡು ಅವರ ಜೊತೆಗೆ ವೈವಾಹಿಕ ಸಂಬಂಧಗಳನ್ನ ಮಾಡಿಕೊಂಡನು ಅಂತೇಳಿ ಹೇಳಲಾಗಿದೆ ಅಂತೇಳಿ. ಅಂದ್ರೆ ವಾಕಾಟಕರ ಅರಸನಾದಂತ ಇಮ್ಮಡಿ ಪ್ರವರ ಸೇನನು ಕದಂಬರ ಅರಸರ ಯಾರ ಮಗಳಂತ ಗೊತ್ತಿಲ್ಲ, ನರೇಂದ್ರ ಸೇನನಿಗೆ, ತನ್ನ ಮಗನಾದಂತ ನರೇಂದ್ರ ಸೇನನಿಗೆ ಅಜಿತ ಭಟ್ಟಾರಿಕೆಯನ್ನು ತಂದುಕೊಂಡು ಮದುವೆಯನ್ನು ಮಾಡ್ತಾನೆ ಅಂತೇಳಿ ಹೇಳ್ಬೋದು. ಈ ಇಮ್ಮಡಿ ಪ್ರವರ ಸೇನ ನಂತರ ನರೇಂದ್ರ ಸೇನ ಅಧಿಕಾರಕ್ಕೆ ಬರ್ತಾನೆ. ಅವನ ನಂತರ ಎರಡನೇ ಪೃಥ್ವಿ ಸೇನ ಬರ್ತಾನೆ. ಹಾಗಾಗಿ ಇವರು ಅಂತ ಏನು ಪ್ರಬಲ ಅರಸರಾಗಿರ್ಲಿಲ್ಲ. ಎರಡನೇ ಪೃಥ್ವಿ ಸೇನ ನಂತರ ವಾಕಾಟಕರ ಸಾಮ್ರಾಜ್ಯ ನಶಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅವರ ಒಂದು ಏನು ದೌರ್ಬಲ್ಯ ಅಂದ್ರೆ ನಾಗರು, ಮೌಕರಿಗಳು, ಚೇದಿಗಳು, ಗೌಡರು, ವಿಷ್ಣುಕುಂಡಿಗಳು ಇವರೆಲ್ಲರ ಅಧಿಕಾರಕ್ಕೆ ಬರ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಇವರಲ್ಲಿ ಅತ್ಯಂತ ಪ್ರಸಿದ್ಧ ಅರಸ ಅಂತ ಬಂದತ್ನ್ಯಾಗ ಒಂದನೇ ಪ್ರವರ ಸೇನ ಮತ್ತು ಪ್ರಭಾವತಿ ಗುಪ್ತ ಹಾಗೂ ಇಮ್ಮಡಿ ಪ್ರವರ ಸೇನ ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಒಂದನೇ ರುದ್ರಸೇನ ಪ್ರವರ ಸೇನ ಇದ್ದಾನಲ್ಲ, ಇವನು ಒಂದನೇ ರುದ್ರಸೇನ ಇದ್ದಾನಲ್ಲ, ಸಮುದ್ರಗುಪ್ತನ ಸಮಕಾಲೀನಾಗಿದ್ದ ಅಂತೇಳಿ ಕೂಡ ಹೇಳ್ಬೋದು. ಇವ್ರದ್ದು ವಿಶೇಷವಾಗಿ ಸಾಂಸ್ಕೃತಿಕ ಕೊಡುಗೆಗಳಂತ ನೋಡೋದಾದ್ರೆ ವೈಷ್ಣವರಾಗಿದ್ರು, ಬ್ರಾಹ್ಮಣರಾಗಿದ್ರು ಇವರು. ಜೊತೆಗೆ ಬೌದ್ಧ ಮತ್ತು ಜೈನ ಧರ್ಮಗಳನ್ನು ಕೂಡ ಪೋಷಣೆ ಮಾಡಿದ್ರು ಅಂತೇಳಿ ಹೇಳ್ಬೋದು. ಮತ್ತೆ ಆರಂಭದಲ್ಲಿ ಈ ವಾಕಾಟಕರು ಏನಾಗಿದ್ರಪ್ಪ ಅಂದ್ರ ಶೈವರಾಗಿರ್ತಾರೆ. ಮಹೇಶ್ವರ, ಮಹಾಭೈರವ ಎಂಬ ಬಿರುದುಗಳನ್ನು ಕೂಡ ಇವರು ಧರಿಸಿರ್ತಾರೆ ಅಂತೇಳಿ ಹೇಳ್ಬೋದು. ಆದ್ರೆ ರುದ್ರಸೇನ ಬಹಳಷ್ಟು ವಿಷ್ಣು ಆರಾಧಕನಾಗಿರ್ತಾನೆ. ಮತ್ತೆ ಈಕಿ ಪ್ರಭಾವತಿ ಗುಪ್ತ ಕೂಡ ಬ್ರಾಹ್ಮಣರಾಗಿರ್ತಾನೆ ಅಂತೇಳಿ ಹೇಳ್ಬೋದು. ಎರಡನೇ ಪ್ರವರ ಸೇನ ಕೂಡ ವೈಷ್ಣವನಾಗಿರ್ತಾನೆ. ಅವನು ರಾಮನ ಭಕ್ತಿಯ ಮೇಲೆ ಬಹಳಷ್ಟು ಒಂದು ನಂಬಿಕೆಯನ್ನ ಇಟ್ಟುಕೊಂಡಿರ್ತಾನೆ. ಆ ಒಂದು ಪ್ರತೀಕವಾಗಿನೇ, ರಾಮನ ಮೇಲಿನ ಭಕ್ತಿಯ ನೆನಪಿಗಾಗಿನೇ ಆ ಇಮ್ಮಡಿ ಪ್ರವರ ಸೇನೆ ಏನ್ ಮಾಡ್ತಾನಪ್ಪ ಅಂದ್ರ ಸೇತುಬಂಧ ಗ್ರಂಥವನ್ನ ರಚಿಸ್ತಾನೆ ಅಂತೇಳಿ. ಈ ಸೇತುಬಂಧ ಗ್ರಂಥ ಐತಲ್ಲ, ಈ ಸೇತುಬಂಧ ಗ್ರಂಥ ಒಳಗೊಂಡಿರ್ತಕ್ಕಂಥ ಕಂಟೆಂಟ್ ಏನಪ್ಪಾ ಅಂದ್ರ ರಾಮನ ಲೀಲೆಗಳು ಅಂತೇಳಿ ಹೇಳ್ಬೋದು. ಇದನ್ನ ರಚಿಸಿದವನು ಇಮ್ಮಡಿ ಪ್ರವರ ಸೇನ. ವಾಕಾಟಕರ ಅರಸ ಇಮ್ಮಡಿ ಪ್ರವರ ಸೇನ ಆ ಗ್ರಂಥವನ್ನ ರಚಿಸಿದ ಅಂತೇಳಿ. ನೆಕ್ಸ್ಟ್ ಇವನು ಯಾರು? ಒಂದನೇ ಪ್ರವರ ಸೇನ ಇದ್ದಾನಲ್ಲ, ಇವನು ವೈದಿಕ ಸಂಪ್ರದಾಯದಂತೆ ಅಶ್ವಮೇಧ ಯಾಗ, ರಾಜಸೂಯ ಯಾಗ ಮತ್ತು ಒಟ್ಟು 4 ಯಾಗಗಳನ್ನ ಮಾಡಿದ ಅಂತೇಳಿ ಹೇಳ್ಬೋದು. ಜೊತೆಗೆ ಬ್ರಾಹ್ಮಣರಿಗೆ ಸಾಕಷ್ಟು ದಾನ ದತ್ತಿಗಳನ್ನು ಕೊಡ್ತಾನೆ. ಕಾರ್ಲೆ, ನಾಸಿಕ್ಕು, ಜುನ್ನಾರ, ಅಮರಾವತಿ, ಅಜಂತ ಎಲ್ಲೋರಗಳಲ್ಲಿ ಬೌದ್ಧರಿಗೆ ಕೂಡ ಸಾಕಷ್ಟು ಕೊಡುಗೆಗಳನ್ನ ಇವರು ನೀಡ್ತಾರೆ ಅಂತೇಳಿ ಹೇಳ್ಬೋದು. ಈ ವಿಶೇಷವಾಗಿ ಬೌದ್ಧರು ಮತ್ತು ಅಗ್ರಹಾರಗಳಿಗೆ, ಬ್ರಾಹ್ಮಣ ಅಗ್ರಹಾರಗಳಿಗೆ ಮತ್ತು ಬೌದ್ಧರ ವಿಹಾರಗಳಿಗೆ ಏರಳವಾಗಿ ದಾನವನ್ನ ನೀಡಿದ್ರು ಅಂತೇಳಿ ಹೇಳ್ಬೋದು. ಮತ್ತೆ ಇನ್ನೊಂದು ಹೇಳೋದಾದ್ರೆ ಈ 16 ಮತ್ತು 17ನೇ ಗುಹೆಗಳನ್ನು ನಿರ್ಮಿಸಿದವರು ಯಾರಪ್ಪ ಅಂದ್ರ ವಾಕಾಟಕರು ಅಂತೇಳಿ.
ಕಲಾ ಆರಾಧಕರಾದಂತ ಇವರು ಅಜಂತಾದ 16 ಮತ್ತು 17ನೇ ಗುಹೆಗಳನ್ನ ನಿರ್ಮಿಸಿದ್ರು ಅಂತೇಳಿ. ಈ ಹರಿಶೇಣ ಇದ್ದನಲ್ಲ, ಹರಿಶೇಣನ ಮಂತ್ರಿ ವರಾಹ ದೇವನು ನಿರ್ಮಿಸಿದಂತ 16ನೇ ಗುಹೆಯ ಮಂಟಪ 66 ಅಡಿ ಅಗಲ ಮತ್ತು 68 ಅಡಿ ಎತ್ತರ ಇದ್ದು ಇಲ್ಲಿ ಬುದ್ಧನ ಒಂದು ವಿಗ್ರಹಗಳನ್ನ ಕೆತ್ತಲಾಗಿದೆ ಅಂತೇಳಿ ಹೇಳ್ಬೋದು. ಮತ್ತೆ ಇನ್ನೊಂದ್ ಏನಂದ್ರ ಈ ಅಜಂತದಲ್ಲಿ ರಚನೆ ಆದಂತ ಪೇಂಟಿಂಗ್ಸ್ ಗಳಲ್ಲಿ ಇವ್ರದ್ದು ಕೂಡ ಕೊಡುಗೆ ಇದೆ ಅಂತೇಳಿ ಹೇಳ್ಬೋದು. ಇಷ್ಟು ಇವರ ಒಂದು ಏನು ಸಾಂಸ್ಕೃತಿಕ ಕೊಡುಗೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಇದು ಟಿಗ್ನಾ ಐತಲ್ಲ, ಟಿಗ್ನಾವದ ದೇವಾಲಯ ಮತ್ತು ನಾಚಿನ ದೇವಾಲಯ ಇವರ ಕಾಲದಲ್ಲಿ ನಿರ್ಮಾಣ ಆಗಿದ್ದಾವೆ. ಗುಪ್ತರ ಕಾಲದ ದೇವಾಲಯಗಳಂತನೂ ಕೂಡ ಕರ್ಸ್ಕೊಳ್ತವೆ, ಆದ್ರೆ ವಿಶೇಷವಾಗಿ ನಿರ್ಮಾಣ ಆಗಿರೋದು ಇವರಿಂದ ಅಂತೇಳಿ ಹೇಳ್ಬೋದು. ಟಿಗ್ನಾದ ದೇವಾಲಯದಲ್ಲಿ ಗಂಗಾ ಯಮುನಾ ಈ ಎರಡು ದೇವತೆಗಳ ಮೂರ್ತಿಗಳನ್ನ ಕೆತ್ತಲಾಗಿದೆ ಅಂತೇಳಿ ಟಿಗ್ನಾ ದೇವಾಲಯದಲ್ಲಿ ಅಂತ. ಇಷ್ಟು ಈ ವಾಕಾಟಕರ ಒಂದು ಕೊಡುಗೆಗಳು ಅಂತೇಳಿ ಹೇಳ್ಬೋದು. ವಾಕಾಟಕರ ಒಂದು ಮೇಲೆ ಕ್ವಶನ್ ಆಗೋದಾದ್ರೆ ಪ್ರಭಾವತಿ ಗುಪ್ತ, ಇಲ್ಲಂದ್ರೆ 1ನೇ ರುದ್ರಸೇನ ಮತ್ತು ಪ್ರವರಸೇನ ಅಂತ. ಇಲ್ಲಿ ವಿಂಧ್ಯ ಶಕ್ತಿ ಯಾರಂತಾನು ಕೇಳ್ಬೋದು, ಮತ್ತು ಅವರ ರಾಜಧಾನಿಗಳು ನಾಗಪುರ, ಪ್ರವರಪುರ ಮತ್ತು ಬಿರಾರ್, ಇವುಗಳ ಮೇಲೆ ಕ್ವಶನ್ ಆಗ್ಬೋದು ಅಂತ ಒಂದು ಇದು. ಅದ್ರ ಜೊತೆಗೆ ಏನಾದ್ರೂ ವಾಕಾಟಕರ ಬಗ್ಗೆ ನಿಮಗೇನಾದ್ರೂ ಡೌಟ್ಸ್ ಇತ್ತಂದ್ರ ಚರ್ಚೆ ಮಾಡಿದ್ರೆ ನಾನು ನೆಕ್ಸ್ಟ್ ಮಂತ್ ತನಕ ಹೋಗ್ತೀನಿ. ಈಗ ಹಲೋ ಹಲೋ ಮೇಡಮ್ ಡೌಟ್ಸ್ ಏನಿಲ್ಲ, ಕಂಟಿನ್ಯೂ ಮಾಡ್ರಿ ಮೇಡಮ್. ನೆಕ್ಸ್ಟ್ ಹೇಳ್ರಿ. ಏನೇನ ಡೌಟ್ಸ್ ಇದ್ರೆ ಕೇಳ್ರಿ ಮೇಡಮ್. ಇಲ್ಲ ನೆಕ್ಸ್ಟ್ ಹೇಳ್ರಿ ಮೇಡಮ್. ಓಕೆ. ಇವರ ಒಂದು ಸಮಕಾಲೀನರಾಗಿ ಅಧಿಕಾರಕ್ಕೆ ಬಂದವರು ಮತ್ತೆ ಯಾರಪ್ಪ ಅನ್ನಂದ್ರ ನಾಗರು ಅಂತೇಳಿ ಹೇಳ್ಬೋದು. ಈ ನಾಗರು ಏನಿದ್ದಾರಲ್ಲ, ಇವರು ಒಟ್ಟು 3ನೇ ಶತಮಾನದಲ್ಲಿ ಅಸ್ತಿತ್ವದಲ್ಲಿ ಇರ್ತಾರೆ. ಉತ್ತರ ಭಾರತವನ್ನ ಆಳಿರ್ತಾರೆ. ಪದ್ಮಾವತಿಯ ನಾಗರು, ಮಥುರಾದ ನಾಗರು ಮತ್ತು ಐಶ್ಚಿತ್ರದ ನಾಗರು ಅಂತೇಳಿ ಹೇಳ್ಬೋದು. ಇದ್ರಲ್ಲಿ ಪದ್ಮಾವತಿಯ ನಾಗರು ಅತ್ಯಂತ ಪ್ರಸಿದ್ಧ ಅರಸರಾಗಿರ್ತಾರೆ ಮತ್ತು ಪ್ರಬಲರಾಗಿರ್ತಾರೆ ಅಂತೇಳಿ ಹೇಳ್ಬೋದು. ಈ ನಾಗರಿಗೂ ಮತ್ತು ವಾಕಾಟಕರಿಗೂ ಏನು ವೈವಾಹಿಕ ಸಂಬಂಧಗಳಿರ್ತವೆ. ಇದೇ ಒಂದು ಬೆಂಬಲದಿಂದಾಗಿ ಸಮುದ್ರಗುಪ್ತನ ವಿರುದ್ಧ ಅವರು ಕೂಟವನ್ನು ರಚಿಸಿಕೊಂಡಿರ್ತಾರೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ನಾಗರ ಪ್ರಸಿದ್ಧ ಅರಸ ನಾಗಸೇನ ಏನ್ ಮಾಡ್ತಾನೆ, ಸಮುದ್ರಗುಪ್ತನಿಂದ ಸೋತು ಹೋಗ್ತಾನೆ ಅಂತೇಳಿ ಹೇಳ್ಬೋದು. ಈ ಮಥುರಾವನ್ನು ಐತಲ್ಲ 7 ನಾಗದೊರೆಗಳು ಆಳಿದರಂತೇಳಿ ಪುರಾಣಗಳು ಹೇಳ್ತವೆ. ಕೊನೆಯ ಅರಸ ಯಾರಪ್ಪ ಅಂದ್ರ ಗಣಪತಿ ನಾಗ ಅಂತೇಳಿ ಹೇಳ್ಬೋದು. ಈ ಗಣಪತಿ ನಾಗ ಏನಿದ್ದಾಳನ್ನಲ್ಲ, ಸಮುದ್ರಗುಪ್ತನಿಂದ ಸೋಲನ್ನ ಅನುಭವಿಸ್ತಾನೆ. ನಂತರ 2ನೇ ಚಂದ್ರಗುಪ್ತನು ಏನ್ ಮಾಡ್ತಾನೆ, ಈ ನಾಗರ ಜೊತೆಗೆ ವೈವಾಹಿಕ ಸಂಬಂಧಗಳನ್ನ ಮಾಡಿಕೊಂಡು ಕುಬೇರ ನಾಗಳನ್ನು ಮದುವೆ ಆಗೋದ್ರ ಮೂಲಕ ಸಂಪೂರ್ಣವಾಗಿ ನಾಗ ಸಾಮ್ರಾಜ್ಯ ಗುಪ್ತ ಸಾಮ್ರಾಜ್ಯದಲ್ಲಿ ವಿಲೀನ ಆಯ್ತು ಅಂತೇಳಿ ಹೇಳ್ಬೋದು. ಅವ್ರ ನಂತರ ಮತ್ತೊಂದು ಸಮಕಾಲೀನ ಮನೆತನ ಯಾವ್ದಪ್ಪ ಅಂದ್ರ ಮೌಖರಿಗಳು ಅಂತೇಳಿ ಹೇಳ್ತೀವಿ ನಾವು. ಈ ಮೌಖರಿಗಳ ಮನೆತನ ಕನೌಜನ್ನ ಆಳ್ತಾ ಇರ್ತಾರೆ. ಇದು ಕನೌಜಿನ ಅತ್ಯಂತ ಹಳೆಯ ಸಂತತಿ ಆಗಿದ್ದು ಬಹು ದೀರ್ಘಕಾಲ ಆಡಳಿತವನ್ನು ಮಾಡಿದ್ರು ಅಂತ ಹೇಳ್ತಾರೆ. ಇಲ್ಲಿ ಮುಖಾರ್ ಎಂಬಾತ ಇದ್ದಾನಲ್ಲ, ಆತ ಮೌಖರಿ ಸಂತತಿಯ ಸ್ಥಾಪಕ ಅಂತೇಳಿ. ಮುಖಾರ್ ಇವನು ಮೌಖರಿ ಸಂತತಿಯ ಸ್ಥಾಪಕ. ಕನೌಜ್ ಇವರ ರಾಜಧಾನಿ ಆಗಿತ್ತು ಅಂತೇಳಿ ಹೇಳ್ಬೋದು. ಇವರಲ್ಲಿ 7 ಜನ ಅರಸರಿರ್ತಾರೆ. ಮೊದಲ 3 ಮಹಾರಾಜ ಎಂಬ ಬಿರುದನ್ನು ಕೂಡ ಗಳಿಸಿರ್ತಾರೆ. 4ನೇ ರಾಜ ಯಾರು ಈಶನವರ್ಮ ಅಂತೇಳಿ ಇರ್ತಾನೆ. ಇವನು ಮಹಾರಾಜಾಧಿರಾಜ ಎಂಬ ಬಿರುದನ್ನು ಕೂಡ ಪಡೆದುಕೊಂಡಿರ್ತಾನೆ ಅಂತೇಳಿ ಹೇಳ್ಬೋದು. ಇವನ ನಂತರ ಹರಿವರ್ಮನ್ ಬರ್ತಾನೆ, ಆದಿತ್ಯವರ್ಮ ಬರ್ತಾನೆ, ಆಮೇಲೆ ಈಶ್ವರವರ್ಮನ್ ಬರ್ತಾರೆ ಅಂತೇಳಿ ಹೇಳ್ಬೋದು. ಇವರು ಲಾಸ್ಟ್ ಏನು ಇದ್ದಾನಲ್ಲ ಆದಿತ್ಯವರ್ಮನು, ಇವನು ಗುಪ್ತರ ಜೊತೆಗೆ ವೈವಾಹಿಕ ಸಂಬಂಧವನ್ನು ಹೊಂದಿದ್ದ. ನಂತರ ಸರ್ವವರ್ಮನು ಮತ್ತು ಆವಂತಿವರ್ಮನು, ಗೃಹವರ್ಮನು ಇವರು ಕೂಡ ಆಡಳಿತವನ್ನು ಮಾಡ್ತಾರೆ. ದುರ್ಬಲರಾಗಿದ್ದರಿಂದ ಇವರು ಸಾಮ್ರಾಜ್ಯ ಕೂಡ ಹೆಚ್ಚು ಕಡಿಮೆ ಗುಪ್ತರ ಒಂದು ಇದರಲ್ಲಿ ವಿಲೀನ ಆಗುತ್ತೆ ಅಂತೇಳಿ ಹೇಳ್ಬೋದು. ಇದ್ರ ಜೊತೆಗೆ ಮತ್ತೊಂದು ಮನೆತನ ಯಾವ್ದಪ್ಪ ಅಂದ್ರ ವಿಷ್ಣು ಕುಂಡಿಗಳು ಅಂತೇಳಿ. ವಿಷ್ಣು ಕುಂಡಿಗಳು, ಈ ವಿಷ್ಣು ಕುಂಡಿಗಳ ಸ್ಥಾಪಕ ಯಾರಪ್ಪ ಅಂದ್ರ 1ನೇ ವಿಕ್ರಮೇಂದ್ರ ಅಂತ. 1ನೇ ವಿಕ್ರಮೇಂದ್ರ ಅಂತ. ಆದ್ರೆ ನಿಜವಾದ ಸ್ಥಾಪಕ ಯಾರಂದ್ರ 1ನೇ ಗೋವಿಂದವರ್ಮ ಅಂತ. 1ನೇ ಗೋವಿಂದವರ್ಮ ಅಂತ.
ಈ ವಿಷ್ಣು ಕುಂಡಿಗಳಿಗೂ ಮತ್ತು ವಾಕಾಟಕರಿಗೂ ಕೂಡ ವೈವಾಹಿಕ ಸಂಬಂಧಗಳಿರ್ತವೆ. ಈ 1ನೇ ಗೋವಿಂದ ವರ್ಮ ಇರ್ತಾನಲ್ಲ, ವಾಕಾಟಕರ ರಾಜಕುಮಾರಿಯನ್ನ ಮದ್ವೆ ಆಗಿರ್ತಾನೆ ಅಂತೇಳಿ. ಇವನು ಕೂಡ ಹಿರಣ್ಯಗರ್ಭ, ಪುಂಡರೀಕ, ಅಗ್ನಿಸ್ತೋಮ, ವಾಜಪೇಯ, ರಾಜಸೂಯ, ಪ್ರಜಾಪತ್ಯ ಮತ್ತು ಅಶ್ವಮೇಧ ಯಾಗಗಳನ್ನ ಮಾಡ್ತಾನೆ ಅಂತೇಳಿ ಹೇಳ್ಬೋದು. ಇವನು ವಿಶೇಷ ಏನಪ್ಪಾ ಅಂದ್ರೆ ದಕ್ಷಿಣದ ಕೋಸಲ ಮತ್ತು ಪೂರ್ವದ ಗಂಗರನ್ನ ಸೋಲಿಸಿ ಆ ಪ್ರದೇಶಗಳನ್ನ ವಶಪಡಿಸಿಕೊಂಡಿರ್ತಾನೆ ಅಂತೇಳಿ. ಯಾರು? 1ನೇ ಗೋವಿಂದ ವರ್ಮ ಅಂತ. ಆದ್ರೆ ಈ ವಿಷ್ಣು ಕುಂಡಿಗಳು ಮೌಕರಿಯ ಇಶವರ್ಮನಿಂದ ಸೋಲನ್ನ ಅನುಭವಿಸ್ತಾನೆ ಅಂತೇಳಿ ಹೇಳ್ಬೋದು. ಯಾರು? 1ನೇ ಗೋವಿಂದ ವರ್ಮ. ಈ 1ನೇ ಗೋವಿಂದ ವರ್ಮನ್ ನಂತರ 2ನೇ ಗೋವಿಂದ ವರ್ಮನ್ ಅಧಿಕಾರಕ್ಕೆ ಬರ್ತಾನೆ. ಇವನು ಕಡೆಯ ಅರಸ ಕೂಡ ಆಗಿರ್ತಾನೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಏನ್ 2ನೇ ಗೋವಿಂದ ವರ್ಮನ್ ಇದ್ದಾನಲ್ಲ, ಇವನು ಬಾದಾಮಿ ಚಾಲುಕ್ಯರ ಅರಸ ಇಮ್ಮಡಿ ಪುಲಿಕೇಶಿಯ ಒಂದು ಇದರಿಂದಾಗಿ ಹಿಂದಕ್ಕೆ ತಳ್ಳಲ್ಪಟ್ಟು ಆ ಒಂದು ವಿಷ್ಣು ಕುಂಡಿಗಳ ಮನೆತನ ನಾಶ ಆಗುತ್ತೆ ಅಂತೇಳಿ ಹೇಳ್ಬೋದು. ಇವ್ರ ನಂತರ ಮತ್ತೊಂದು ಸಮಕಾಲೀನ ಮನೆತನ ಯಾವ್ದಪ್ಪ ಅಂದ್ರ ಗೌಡರು ಅಂತೇಳಿ. ಗೌಡರು, ಬಂಗಾಳದ ಗೌಡರು ಅಂತ. ಈ ಗೌಡ ರಾಜ್ಯದ ಸ್ಥಾಪಕ ಯಾರನ್ನಂದ್ರ ಶಶಾಂಕ. ಇವನ ಒಂದು ರಾಜಧಾನಿ ಯಾವ್ದಾಗಿತ್ತಂದ್ರೆ ಕರ್ಣ ಸುವರ್ಣ ಆಗಿತ್ತು. ಯಾವುದು? ಗೌಡ ದೇಶದ ರಾಜಧಾನಿ ಕರ್ಣ ಸುವರ್ಣ. ಸ್ಥಾಪಕ ಶಶಾಂಕ ಅಂತ. ಇದು ಗುಪ್ತರ ಕಾಲದಲ್ಲಿ ಅತ್ಯಂತ ಸಣ್ಣ ರಾಜ್ಯ ಆಗಿತ್ತು. ಈ ಶಶಾಂಕನು ಕನೌಜದ ಮೇಲೆ ದಾಳಿಯನ್ನು ಮಾಡ್ತಾನೆ. ನಿಮಗೆ ಮುಂದೆ ಹರ್ಷವರ್ಧನ್ ಹೇಳ್ಬೇಕಾದ್ರೆ ಶಶಾಂಕನಿಗೂ ಮತ್ತು ಗೌಡ ದೇಶಕ್ಕೂ ಹಾಗೂ ಹರ್ಷವರ್ಧನ, ರಾಜವರ್ಧನ, ಪ್ರಭಾಕರ ವರ್ಧನಿಗೆ ಏನ್ ಸಂಬಂಧ ಇತ್ತು ಅಂತೇಳಿ ನಮಗ್ ಗೊತ್ತಾಗುತ್ತೆ. ಈ ಒಂದು ಗೌಡ ದೇಶದ ಇತಿಹಾಸವನ್ನು ತಿಳಿಲಿಕ್ಕೆ ನಮಗೆ ಉಯ್ಯನಸ್ತಾಂಗನ ಬರವಣಿಗೆಗಳು ಸಹಾಯಕವಾಗ್ತವೆ ಅಂತೇಳಿ ಹೇಳ್ಬೋದು. ಇಲ್ಲಿ ಉಯ್ಯನಸ್ತಾಂಗನ ಅಭಿಪ್ರಾಯದಂತೆ ಈ ಶಶಾಂಕ ಏನಿದ್ದಾನಲ್ಲ, ಇವನು ಬೌದ್ಧ ಧರ್ಮದ ವಿರೋಧಿಯಾಗಿರ್ತಾನೆ. ಮತ್ತು ಶಶಾಂಕ ಕನೌಜನ ಮೇಲೆ ದಾಳಿ ಮಾಡಿರ್ತಾನೆ. ಜೊತೆಗೆ ರಾಜಶ್ರೀಯ ಗಂಡನನ್ನು ಕೂಡ ಕೊಂದು ಹಾಕಿರ್ತಾನೆ. ನಂತರ ಬಂದಂತ ಹರ್ಷವರ್ಧನ್ ಏನ್ ಮಾಡ್ತಾನೆ, ಶಶಾಂಕನ ಮೇಲೆ ದಾಳಿ ಮಾಡಿ ಅವನನ್ನ ಕೊಂದು ಹಾಕ್ತಾನೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಇವರ ಮತ್ತೊಂದು ಸಮಕಾಲೀನ ಮನೆತನ ಅಂದರೆ ಕೌಶಂಬಿಯ ಮಾಗರು ಅಂತೇಳಿ. ಇವರು ಇವರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ರೇಮ ಎಂಬ ವ್ಯಕ್ತಿ ಏನ್ ಮಾಡ್ತಾ ಇರ್ತಾನೆ, ಈ ಕೌಶಂಬ ಪ್ರದೇಶವನ್ನ ಆಳ್ತಾ ಇರ್ತಾನೆ. ಇದು ಕೂಡ ಅತ್ಯಂತ ಸಣ್ಣ ರಾಜ್ಯ ಆಗಿತ್ತು ಅಂತೇಳಿ. ಇದು ನವನ ಎಂಬ ವ್ಯಕ್ತಿಯ ಕಾಲದಲ್ಲಿ ಪ್ರಾಬಲ್ಯಕ್ಕೆ ಬರ್ತೈತಿ ಅಂತೇಳಿ ಹೇಳ್ಬೋದು. ಕ್ರಿಸ್ತಶಕ 4ನೇ ಶತಮಾನದಲ್ಲಿ. ಮತ್ತೆ ಇವನು ಕೂಡ ಅನೇಕ ನಾಣ್ಯಗಳನ್ನು ಟಂಕಿಸ್ತಾನೆ. ಯಾರು? ನವನ. ಇವನಿಗೆ ಇಬ್ಬರು ಅಂದ್ರೆ ಇವನ್ ನಂತರ ಪುಷ್ಯಶ್ರೀ ಮತ್ತು ರುದ್ರರು ಅಧಿಕಾರಕ್ಕೆ ಬರ್ತಾರೆ. ಇವರು ಈ ಒಂದು ಮನೆತನದ ಯಾರು? ಕೌಶಂಬಿಯ ಮಾಗರ ಮನೆತನದ ಪ್ರಸಿದ್ಧ ಅರಸರಾಗಿರ್ತಾರೆ. ನೆಕ್ಸ್ಟ್ ಈ ಒಂದು ಏನು ಮಾಗ ಮನೆತನ ಸಮುದ್ರಗುಪ್ತನಿಂದ ಸೋಲನ್ನು ಅನುಭವಿಸಿ ಗುಪ್ತ ಸಾಮ್ರಾಜ್ಯದಲ್ಲಿ ವಿಲೀನ ಆಯಿತು ಅಂತೇಳಿ ಹೇಳ್ಬೋದು. ಇಷ್ಟು ಏನಿದ್ದಾವಲ್ಲ, ವಾಕಾಟಕರು, ನಾಗರು, ಮೌಕರಿಗಳು, ವಿಷ್ಣು ಕುಂಡಿಗಳು, ಗೌಡರು ಮತ್ತು ಮಾಗರು, ಇವರೆಲ್ಲರೂ ಗುಪ್ತ ಸಾಮ್ರಾಜ್ಯದ ಕಾಲಾವಧಿಯಲ್ಲಿ ಅವರ ಒಂದು ಇತಿಹಾಸದ ಸಮಕಾಲೀನರಾಗಿ ಇವರೂ ಕೂಡ ಅಸ್ತಿತ್ವದಲ್ಲಿದ್ದರು. ಇವರೂ ಕೂಡ ಗುಪ್ತರ ಕಾಲದ ಒಂದು ಇತಿಹಾಸದ ಸೃಷ್ಟಿಯಲ್ಲಿ ಇವರ ಪಾಲು ಕೂಡ ಐತೆ. ಇವರೆಲ್ಲರೂ ಕೂಡ ಉತ್ತರ ಭಾರತದಲ್ಲಿ ನೆಲೆ ನಿಂತಿದ್ದರು ಅಂತೇಳಿ ಹೇಳ್ಬೋದು. ಇವರ ನಂತರ ಅಧಿಕಾರಕ್ಕೆ ಬರೋರು ಯಾರಪ್ಪ ಅಂದ್ರ ವರ್ಧನರು ಅಂತೇಳಿ. ವರ್ಧನರು ಗುಪ್ತರ ನಂತರ ಮತ್ತೊಮ್ಮೆ ಉತ್ತರ ಭಾರತದಲ್ಲಿ ಅಧಿಕಾರಕ್ಕೆ ಬಂದಂತ ಪ್ರಸಿದ್ಧ ಮನೆತನಗಳಲ್ಲಿ ವರ್ಧನರು ಕೂಡ. ಈಗ ನಾವು ವರ್ಧನರ್ದು ಈಗ ಡಿಸ್ಕಸ್ ಮಾಡಲ್ಲ. ಇಷ್ಟು ಮನೆತನಗಳ ಬಗ್ಗೆ ಏನಾದ್ರೂ ಡೌಟ್ಸ್ ಇತ್ತಂದ್ರ ಮತ್ತು ವಾಕಾಟಕರದು ಏನಾದ್ರೂ ಇತ್ತಂದ್ರ ಅದು ಮುಗಿಸ್ಕೊಂಡು ಆನಂತರ ವರ್ಧನರಿಗೆ ಹೋಗ್ಬೇಕಂತ. ವರ್ಧನರಿಗೆ ಹೋಗಕ್ಕಿಂತ ಮುಂಚೆ ಚರ್ಚೆ ಎಲ್ಲ ಮುಗಿದಾದ್ಮೇಲೆ ನೀವು ಏನ್ ಮಾಡ್ಬೇಕು, ಕ್ಲಾಸ್ ಎಂಡ್ ಮಾಡಿ ಮತ್ತೆ ನಾನು ಪುನಃ ಸ್ಟಾರ್ಟ್ ಮಾಡ್ತೀನಿ ರೆಕಾರ್ಡ್ಗೋಸ್ಕರ. ಹಲೋ, ಹಲೋ, ಹಲೋ. ಹಾ ಮೇಡಮ್ ಹೇಳಿ. ಮೇಡಮ್ ಅದೇ ಏನಿಲ್ಲ, ಇದು SIR ಮಾಡ್ತಾ ಇದ್ದೆ ನಾನು.
ಚಕ್ಕೆ ನಾನು ವರ್ಧನೂರದ್ರೊಳಗ್ ಮಾಡ್ತೀನಿ ತಗೋರಿ ಮೇಡಮ್. ಓಕೆ ಓಕೆ ಇವಾಗ ಯಾರ್ದು ಡೌಟ್ಸ್ ಇಲ್ಲ ಅಂದ್ರೆ ಬರ್ತಿದ್ದೀರಿ ಹ್ಮ್ ಫೋಟೋ ಅಪ್ಲೋಡ್ ಮಾಡೋದಿದ್ವಾ ಮೇಡಮ್? ಮಾಡ್ತಾನೆ ಕೇಳ್ತಿದ್ದೆ. ಓಕೆ ಸರಿ ಆಯ್ತು ಮ್ಯಾಮ್. ಈಗ ಏನು ಡಿಸ್ಕಸ್ ಕ್ವಶನ್ ಕೇಳ್ತೀನಿ ಮೇಡಮ್. ಎಸ್ ಮ್ಯಾಮ್ ಆಕಿ ಅದೇ ಭಟ್ಟಾರಿಕೆದು ಅಲ್ಲಿ ಒಂದೇನೋ ಕ್ವಶನ್ ಆಗಿತ್ತು ಮೇಡಮ್. ಅಜಿತ ಭಟ್ಟಾರಿಕೆ ವಿಜ್ಜಿಕಾ ಅಂದ್ರೆ ಅಕ್ಕಿನೇ ಏನ್ರಿ ಮೇಡಮ್? ಇದು ಚಾಲುಕ್ಯರ ಮನೆತನ. ಇಲ್ಲ ಇಲ್ಲ ವಿಜ್ಜಿಕ ಬೇರೆ, ಆಕಿ ಕೌಮುದಿ ಮಹೋತ್ಸವ ವಿಜ್ಜಿಕಂದು ಈಕಿ ಅಜಿತ ಭಟ್ಟಾರಿಕೆದೊಂದು ಏನೋ ಕ್ವಶನ್ ಆಗಿತ್ತು ಮೇಡಮ್, ನೆನಪಾಗೋಲ್ತು ನನಗ. ಎಸ್ ಮ್ಯಾಮ್ ಎಸ್ ಅದು ನಾನು ನೋಡ್ತೀನಿ, ನನಗೂ ಡೌಟ್ಸ್ ಇದೆ. ಕೌಮುದಿ ಮಹೋತ್ಸವ ವಿಜ್ಜಿಕಿ ಆಕಿ ಚಾಲುಕ್ಯರ ಮನೆತನ, ಅಜಿತ ಭಟ್ಟಾರಿಕೆ ಕದಂಬರ ಮನೆತನ. ಕದಂಬರ ಮನೆತನ. ಓಕೆ ಓಕೆ. ಅಲ್ಲಿ ಮತ್ತೆ ಏನು ಪ್ರಭಾವತಿ ಗುಪ್ತಾಳ್ದು ಒಂದ್ ಶಾಸನ ಇದೆ, ಪೂನಾ ಶಾಸನ. ಆಯ್ತು. ಏನಾರ ಇದೆ ಅದ್ರ ಬಗ್ಗೆ ಏನಾರ ಕ್ವಶನ್ ಇದ್ರೆ ಗ್ರೂಪಿಗೆ ಹಾಕಿರ್ತೀನಿ ತಗೋರಿ. ಸರಿ ಓಕೆ ಮ್ಯಾಮ್ ಓಕೆ. ನಾನು ಇವತ್ತು ಕ್ಲಾಸ್ ಎಂಡ್ ಮಾಡಿರ್ತೀನಿ, ನಾಳೆ ಡೈರೆಕ್ಟ್ ಆಗಿ ವರ್ಧನರು. ಓಕೆ.